ಕೇಳಿ ಕೇಳಿ ಒಂದು ಸತ್ಯವಾಗಿರ್ತಕ್ಕಂಥ ಘಟನೆ ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಒಬ್ಬ ಹುಡುಗ ಇರ್ತಾನೆ, ಸ್ಕೂಲಿಂದ ಮನೆಗೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ಲಿಫಾಫ ಇರುತ್ತೆ. ಅಮ್ಮ ಅಮ್ಮ ಅಂತ ಕರೆದು, ಅಮ್ಮ ನನಗೆ ಟೀಚರು ಈ ಲಿಫಾಫ ಕೊಟ್ಟಿದ್ದಾರೆ, ಬೇರೆ ಯಾರ ಕೈಯಲ್ಲಿ ಕೊಡಬೇಡ, ನಿಮ್ಮ ಅಮ್ಮನ ಕೈಯಲ್ಲಿ ಕೊಟ್ಟುಬಿಡು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಮ್ಮ ಆ ಲಿಫಾಫವನ್ನು ಕೈಯಲ್ಲಿ ತೆಗೆದುಕೊಂಡು ಒಳಗಿರ್ತಕ್ಕಂಥ ಪತ್ರವನ್ನು ಓದ್ತಾರೆ. ಪೂರ್ತಿ ಓದಾದ್ಮೇಲೆ ಅಮ್ಮನ ಎರಡೂ ಕಣ್ಣಲ್ಲಿ ನೀರು ಬರ್ತವೆ. ದುಃಖದಿಂದ ಮಗನನ್ನು ಅಪ್ಕೊಳ್ತಾರೆ. ಆ ಹುಡುಗ ಅಂತಾನೆ, ಅಮ್ಮ ಈ ಪತ್ರದಲ್ಲಿ ಏನು ಬರೆದಿದೆ ನನಗೆ ಹೇಳು ಅಂತಂದಾಗ ಅಮ್ಮ ಹೇಳ್ತಾರೆ, ನೋಡಪ್ಪ ನೀನು ತುಂಬ ಜೀನಿಯಸ್ ಇದೆಯಂತೆ, ತುಂಬ ಟ್ಯಾಲೆಂಟೆಡ್ ಇದೆಯಂತೆ. ನಿನ್ನ ಒಂದು ಟ್ಯಾಲೆಂಟ್ಗೆ ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಟೀಚರ್ಸ್, ಟ್ಯಾಲೆಂಟೆಡ್ ಟೀಚರ್ಸ್ ಯಾರೂ ಇಲ್ಲಂತೆ. ನಿನಗೆ ವಿದ್ಯಾಭ್ಯಾಸ ಕೊಡುವಷ್ಟು ಶಕ್ತಿ ಅವರಿಗಿಲ್ಲಂತೆ. ಅದು ವಿಷಯ ಅಂತ ಹೇಳ್ತಾರೆ. ಅಮ್ಮ ಹೇಳ್ತಾರೆ, ಆಗ ನೀನೇನು ಚಿಂತೆ ಮಾಡಬೇಡ, ನೀನು ಯಾವ ಸ್ಕೂಲಿಗೆ ಹೋಗೋದು ಬೇಕಾಗಿಲ್ಲ, ನಾನು ನಿನಗೆ ಪಾಠ ಮಾಡ್ತೀನಿ ಅಂತ ಹೇಳಿದಾಗ ಆ ಹುಡುಗ ತುಂಬ ಖುಷಿಯ ಪಡ್ತಾನೆ. ಆಗ ಅಮ್ಮ ಎಲ್ಲ ಸಬ್ಜೆಕ್ಟ್ ಪುಸ್ತಕಗಳನ್ನು ಮನೆಗೆ ತೊಗೊಂಡು ಬಂದು ತಾನು ಓದಿ ತಿಳ್ಕೊಂಡು ಮಗನಿಗೆ ಪಾಠ ಮಾಡ್ತಾರೆ. ಮಗ ಕೂಡ ಅಷ್ಟೇ ಚೆನ್ನಾಗಿ ಓದ್ತಾನೆ, ತಿಳ್ಕೊಂಡಿರ್ತಾನೆ. ಮುಂದೆ ಸತತ ಪ್ರಯತ್ನದಿಂದ ಮಗ ದೊಡ್ಡ ವಿಜ್ಞಾನಿ ಆಗ್ತಾನೆ. ಕೆಲವು ದಿನಗಳ ನಂತರ ಅಮ್ಮ ತೀರಿ ಹೋಗ್ತಾರೆ. ಹಳೆಯ ಒಂದು ವಸ್ತುಗಳು ತೆಗೆಯುವಾಗ ಆ ಲೆಟರ್ ಅವನಿಗೆ ಸಿಗುತ್ತೆ. ಯಾವ ಲೆಟರ್ ಅಂತಂದರೆ, ತಾನು ಚಿಕ್ಕವನಿದ್ದಾಗ ಟೀಚರ್ ಕೊಟ್ಟಿರ್ತಕ್ಕಂಥ ಆ ಲೆಟರ್. ಆ ಲಿಫಾಫವನ್ನು ಹಿಡ್ಕೊಂಡು ಒಳಗಿರ್ತಕ್ಕಂಥ ಪತ್ರವನ್ನು ತೆಗೆದು ಓದ್ತಾನೆ. ಪೂರ್ತಿಯಾಗಿ ಓದಾದ್ಮೇಲೆ ಎರಡೂ ಕಣ್ಣಲ್ಲಿ ನೀರು ಬರ್ತವೆ. ಅಮ್ಮ ನೀನು ಎಷ್ಟು ಗ್ರೇಟ್. ಆ ಪತ್ರದಲ್ಲಿ ನಿಜವಾಗಿ ಏನು ಬರೆದಿದೆ ಅಂತಂದರೆ, ನಿಮ್ಮ ಹುಡುಗ ಬುದ್ಧಿಮಾಂದನಾಗಿದ್ದಾನೆ, ಅವನಿಗೆ ನಾವು ಎಷ್ಟು ಸಾರಿ ಹೇಳಿದ್ರೂ ಕೂಡ ಒಂದು ಸಬ್ಜೆಕ್ಟು ಅವನ ತಲೆಯಲ್ಲಿ ಹೋಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಹುಡುಗನಿಗೆ, ಬುದ್ಧಿಮಾಂದನಾಗಿರ್ತಕ್ಕಂಥ ನಿಮ್ಮ ಹುಡುಗನಿಗೆ ನಮ್ಮ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿಮ್ಮ ಹುಡುಗನಿಗೆ ನಮ್ಮ ಒಂದು ಸ್ಕೂಲ್ನಲ್ಲಿ ಜಾಗ ಇಲ್ಲ, ಅದಕ್ಕಾಗಿ ನೀವು ಬೇರೆ ಯಾವ ಸ್ಕೂಲ್ ಆದರೂ ನೋಡ್ಕೊಳ್ಳಿ ಅಂತ ಬರೆದಿರುತ್ತೆ. ಓದಾಕ್ಷಣ ಕಣ್ಣಲ್ಲಿ ನೀರು ಬರ್ತವೆ. ಅಮ್ಮ ನೀನು ಎಷ್ಟು ಗ್ರೇಟ್ ಅಮ್ಮ. ನೋಡಿ, ತಾಯಿ ನಿಜವಾಗ್ಲೂ ಎಷ್ಟು ಗ್ರೇಟ್ ಅನ್ನೋದಕ್ಕೆ ಈ ಒಂದು ಸತ್ಯ ಘಟನೆ. ಆ ಹುಡುಗ ಬೇರೆ ಯಾರು ಅಲ್ರಿ, ಬಲ್ಬ್ ಕಂಡು ಹಿಡಿದ, ಬಲ್ಬ್ ಆವಿಷ್ಕಾರ ಮಾಡಿದ ವಿಜ್ಞಾನಿ ಥಾಮಸ್ ಎಡಿಸನ್. ಅಮ್ಮ ನಿಜವಾಗಲೂ ನೋಡಿ, ಬುದ್ಧಿಮಾಂದನಾಗಿರ್ತಕ್ಕಂಥ ಹುಡುಗನಿಗೆ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಟೀಚರ್ಸ್, ಒಬ್ಬ ಗುರುಸ್ಥಾನದಲ್ಲಿರ್ತಕ್ಕಂಥ ಟೀಚರ್ ಆ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗಿಲ್ಲ. ಆದರೆ ಯಾವ ಸಬ್ಜೆಕ್ಟ್ ಅರಿವಿಲ್ಲ ತನ್ನ ತಾಯಿಗೆ. ಪುಸ್ತಕಗಳನ್ನು ತಗೊಂಡು ಬಂದು ತಾನು ಓದಿ ತಿಳ್ಕೊಂಡು ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡಿ ದೊಡ್ಡ ವಿಜ್ಞಾನಿಯಾಗಿ ಮಾಡಿರ್ತಕ್ಕಂಥ ತಾಯಿ ಎಷ್ಟು ಗ್ರೇಟ್. ಅದಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಯರ ಪಾತ್ರ ಬಹಳ ದೊಡ್ಡದು. ಅದಕ್ಕಾಗಿ ಈ ಜಗತ್ತಿನಲ್ಲಿ ತಂದೆ ತಾಯಿಯರಕ್ಕಿಂತ ದೊಡ್ಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಡೆದಾಡುವ ದೇವರು, ಪ್ರತ್ಯಕ್ಷ ದೇವರು, ಮಾತನಾಡುವ ದೇವರು ಅಂದರೆ ತಂದೆ ತಾಯಿಯರು ಪ್ರತಿಯೊಬ್ಬರ ಜೀವನದಲ್ಲಿ. ಅದಕ್ಕಾಗಿ ತಂದೆ ತಾಯಿಯರ ಸೇವೆ ಮಾಡಿ ಮುಕ್ತಿ ಪಡಿಬೇಕು. ಮುಕ್ತಿ ಬೇಕು ಅಂತಂದರೆ ಹಿಮಾಲಯ ಪರ್ವತಕ್ಕೆ ಹೋಗಿ ಎಲ್ಲವನ್ನ ತ್ಯಾಗ ಮಾಡಿ ತಪಸ್ಸ ಕುಳಿತು
ಮುಕ್ತಿ ಪಡೆಯೋದು ಅಲ್ಲ. ಹಾಗಾದರೆ ಸಿಗಲ್ಲ. ತಂದೆ ತಾಯಿಯರ ಸೇವೆಯ ಮಾಡಿ ನೀನು ತಪಸ್ಸಾದರೂ ಮಾಡು, ನೀನು ಪೂಜೆ ಆದರೂ ಮಾಡು, ಭಗವಂತ ಒಲಿತಾನೆ. ತಂದೆ ತಾಯಿಯರ ಸೇವೆ ಮಾಡಿಲ್ಲ ಅಂತಂದರೆ ಮುಕ್ತಿ ಪಡೆಯೋದು ಸಾಧ್ಯನೇ ಇಲ್ಲ, ಪುಣ್ಯ ಪಡೆಯೋದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಯರು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಬೇರೆ ಯಾವ ದೇವರು ಅಲ್ಲ. ತಂದೆ ತಾಯಿಗಿಂತ ಮಿಗಿಲಾದವರು ಈ ಜಗತ್ತಿನಲ್ಲಿ ಯಾವ ದೇವರು ಅಲ್ಲ. ಪ್ರತ್ಯಕ್ಷ ದೇವರು ಅಂದರೆ ತಂದೆ ತಾಯಿಯರು. ಅದಕ್ಕಾಗಿ ತಂದೆ ತಾಯಿಯರು ಜೀವಂತಿರುವಾಗ ಭಕ್ತಿಯಿಂದ ಅವರ ಸೇವೆ ಮಾಡಿ, ಭಕ್ತಿಯಿಂದ ಅವರಿಗೆ ಪಾದ ಸೇವೆಯನ್ನು ಮಾಡಿ ಮುಕ್ತಿ ಪಡಿಬೇಕಷ್ಟೆ.